ಇನ್ನು ನೀವು ಎ ಟು ಝೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಿಜವಾಗ್ಲೂ ಐ ವಾಂಟ್ ಟು ಥ್ಯಾಂಕ್ ಎವ್ರಿ ಒನ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಆ್ಯಂಡ್ ನಮ್ಮ ಹರ್ಷ ಸರ್ಗೆ ಥ್ಯಾಂಕ್ ಯು ಬಾಸ್, ಥ್ಯಾಂಕ್ ಯು. ಮಗು ಥರ ನೋಡ್ಕೊಂಡಿದ್ದಾರೆ ನನಗೆ. ಏನು ಹೇಳಲಿ ಗೊತ್ತಿಲ್ಲ ನನಗೆ. ಸಿನಿಮಾ ಮೇಕಿಂಗ್ ಇಟ್ ಸೆಲ್ಫ್ ಇಸ್ ಎ ಬ್ಯೂಟಿಫುಲ್ ಪ್ರಾಸೆಸ್. ಸೊ ಆ ಒಂದು ಪ್ರೊಡಕ್ಷನ್ ವಿಷಯದಲ್ಲಿರ್ಬೋದು, ಕಥೆಯ ವಿಷಯದಲ್ಲಿರ್ಬೋದು, ಪ್ರತಿಯೊಂದು ವಿಷಯದಲ್ಲೂ ನಾನು ಜವಾಬ್ದಾರಿ ತೊಗೊಂಡಿದ್ದೀನಿ. ನನ್ನ ಕ್ಯಾಪ್ಟನ್ ಇವರು ಮುಖ್ಯವಾಗಿ ಭಾಳ ದೊಡ್ಡ ಜವಾಬ್ದಾರಿ ಒಂದು ಶೋಲ್ಡರ್ ಮೇಲೆ ತೊಗೊಂಡು ಇವತ್ತು ಈ ಚಿತ್ರನ ಈ ಲೆವೆಲ್ಗೆ ತೊಗೊಂಡು ಬಂದಿರೋ ಒಂದು ನಮ್ಮ ಹರ್ಷ ಸರ್ಗೆ ತುಂಬ ಥ್ಯಾಂಕ್ಸ್ ಬಾಸ್, ತುಂಬ ಥ್ಯಾಂಕ್ಸ್. ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ, ಕೈ ಜೋಡಿಸಿ ಮನವಿ ಮಾಡ್ತೀನಿ. ನಾನು ಒಬ್ಬನೇ ಅಲ್ಲ ಚಿತ್ರ ಮಾಡಿರೋದು, ಹಲವಾರು ಜನಗಳ ಶ್ರಮ ಇದೆ ಇದರಲ್ಲಿ, ಹಲವಾರು ಜನಗಳು ಕನಸು ಕಟ್ಕೊಂಡಿದ್ದಾರೆ. ಚಿತ್ರ ತುಂಬ ಚೆನ್ನಾಗಿ ಬಂದಿದೆ. ಕೈ ಜೋಡಿಸಿ ಮನವಿ ಮಾಡ್ತೀನಿ, ಪೊಲಿಟಿಸೈಸ್ ಮಾಡಬೇಡಿ. ನನ್ನನ್ನು ಒಂದು ಚಿತ್ರ ನಟ ಆಗಿ ನೋಡಿದ್ರೆ ಅಷ್ಟೇ ನನಗೆ ಸಾಕು. ದಯವಿಟ್ಟು ರಾಜ್ಯದ ಮುಖ್ಯಮಂತ್ರಿ ಮಗ ಅಂತನೋ ಅಥವಾ ಎಕ್ಸ್ ಪ್ರೈಮ್ ಮಿನಿಸ್ಟರ್ ಗ್ರ್ಯಾಂಡ್ ಸನ್ ಅಂತನೋ ದಯವಿಟ್ಟು ಯಾರು ನನ್ನನ್ನು ಆ ರೀತಿ ನೋಡಬೇಡಿ. ಕೈ ಜೋಡಿಸಿ ಮನವಿ ಮಾಡ್ತೀವಿ. ನಾವೆಲ್ಲ ಸೇರಿ ಒಂದು ತಂಡ, ಒಂದು ಕಷ್ಟಪಟ್ಟು ಒಂದು ಒಳ್ಳೆ ಕೌಟುಂಬಿಕ ಚಿತ್ರ ನಿಮ್ಗಳ ಮುಂದೆ ಇಟ್ಟಿದ್ದೀವಿ. ದಯವಿಟ್ಟು ಬಂದು ಆಶೀರ್ವಾದ ಮಾಡಿ. ಇನ್ನೆಲ್ಲ ನಿಮ್ಗಳ ಕೈಲಿದೆ. ಯಾಕೆಂದರೆ ಇವತ್ತು ಅಲ್ಟಿಮೇಟ್ ಜಡ್ಜ್ ಈಸ್ ಆಡಿಯನ್ಸ್. ಅವರಿಗೋಸ್ಕರ ನಾವು ಸಿನಿಮಾ ಮಾಡೋದು. ನಮಗೆ ಚೆನ್ನಾಗಂತ ಅನಿಸಿದೆ ಇವತ್ತು. ಬಟ್ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕತೆ ವಿಷಯದಲ್ಲಿ ನಾವು ಕೂತ್ಕೊಂಡು ಏನೊಂದು 3-4 ತಿಂಗಳುಗಳ ವರ್ಕೌಟ್ ಮಾಡಿದ್ವಿ. ನಮಗೆ ಫಸ್ಟ್ ಕ್ಲಾರಿಟಿ ಇರಬೇಕು, ನಾವೇನು ತೆಗಿತಾ ಇದ್ದೀವಿ, ನಾವೇನು ಕತೆ ಕೈ ಹಾಕ್ತಾ ಇದ್ದೀವಿ ಅಂತ. ಆ ಒಂದು ಕ್ಲಾರಿಟಿ ನಮ್ಮಲ್ಲಿತ್ತು. ಒಂದು ಕತೆ ಮಾಡೋದು, ಇನ್ನೊಂದು ಎಕ್ಸಿಕ್ಯೂಷನ್ ಪಾರ್ಟು. ಐ ಮಸ್ಟ್ ಸೇ 100% ಇವತ್ತು ನಾನು ನನ್ನ ಮನಸ್ಸಿಂದ ಖುಷಿಯಾಗಿದ್ದೀನಿ. ಇನ್ನು ನೀವು ಎ ಟು ಝೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.